ಅರಣ್ಯಾಧಿಕಾರಿಗಳ ಗುಂಡೇಟು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರು ಠಾಣೆಯ ಮುಂದೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪಟ್ಟು ಬಿಡ್ತಿಲ್ಲ. ಅರಣ್ಯಾಧಿಕಾರಿಗಳ ಗುಂಡೇಟಿಗೆ 3 ಬಲಿ ಪ್ರಕರಣ. ಪಟ್ಟು ಸಡಿಲಿಸದೆ ಗ್ರಾಮಸ್ಥರ ಪ್ರತಿಭಟನೆ. ಹನೂರು ಪೊಲೀಸ್ ಠಾಣೆಯ ಮುಂದೆ ಅಹೋರಾತ್ರಿ ಧರಣಿ. ಮೃತರ ಮರಣೋತ್ತರ ಪರೀಕ್ಷೆಗೆ ಒಪ್ಪದೆ ಪ್ರತಿಭಟನೆಗಳಾಗ್ತಾ ಇದೆ. ಮೃತರ ಕುಟುಂಬಕ್ಕೆ ತಲಾ 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಜೊತೆಗೆ ಸರ್ಕಾರಿ ನೌಕರಿಯೂ ಕೂಡ ನೀಡುವಂತೆ ಪಟ್ಟು ಹಿಡಿಯಲಾಗ್ತಾ ಇದೆ. ಮೃತರ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿ ಸರ್ಕಾರವೇ ಹೊತ್ತುಕೊಳ್ಳಬೇಕು. ಎನ್ಕೌಂಟರ್ ಮಾಡಿದ ಅಧಿಕಾರಿಗಳ ವಜಾಗೆ ಬಿಗಿ ಪಟ್ಟು. ಅರಣ್ಯಾಧಿಕಾರಿಗಳ ಶೂಟೌಟ್ ಪ್ರಕರಣ ಸಂಬಂಧ ಇಡೀ ರಾಜಕೀಯ ವಲಯಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ. ಸೆಷನ್ನಲ್ಲಿಯೂ ಕೂಡ ಇದೇ ಚರ್ಚೆ ಮುಂದುವರಿಯೋ ಸಾಧ್ಯತೆ ಇದೆ, ಪ್ರತಿಧ್ವನಿಸೋ ಸಾಧ್ಯತೆ ಇದೆ. ಈ ಬೆನ್ನಲ್ಲೇ ಕುಟುಂಬಸ್ಥರ ಪ್ರತಿಭಟನೆಗಳ ತೀವ್ರತೆ ಹೆಚ್ಚಾಗ್ತಾ ಇದೆ. ತಲಾ ಕುಟುಂಬಕ್ಕೆ 2 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು, ಜೊತೆಗೆ ಆ ಕುಟುಂಬಸ್ಥರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದು ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ನಮ್ಮ ಮನೆಯವರು ಕಾಡಿಗೆ ಹೋದಂತಹ ಸಂದರ್ಭದಲ್ಲಿ ಕುಟುಂಬಸ್ಥರು ಪೊಲೀಸ ಅಲ್ಲಿನ ಫಾರೆಸ್ಟ್ ಅಧಿಕಾರಿಗಳು ಅನ್ಯಾಯಯುತವಾಗಿ ನಮ್ಮ ಮನೆಯವರನ್ನ ಗುಂಡಿಕ್ಕಿ ಕೊಂದ್ರು ಅಂತ ಹೇಳಿ ಆರೋಪ. 4ರಲ್ಲಿ ಒಬ್ಬರು ಅಲ್ಲಿಂದ ಎಸ್ಕೇಪ್ ಆದರು. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಅಲ್ಲಿಂದ ಕಾಲ್ಕಿತ್ತಿದ್ರು. ಅವರನ್ನು ಹೊರತುಪಡಿಸಿದರೆ ಉಳಿದ 3 ಕೂಡ ಬಲಿಯಾಗಿದ್ದರು. ಇನ್ನು ಗುಂಡೇಟು ಪ್ರಕರಣ ಸಂಬಂಧ ಅರಣ್ಯ ಸಿಬ್ಬಂದಿ ಗುಂಡೇಟಿಗೆ 3 ಬಲಿ ಪ್ರಕರಣ. ಕೊನೆಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳ ವಿರುದ್ಧ ಕೊಲೆ ಪ್ರಕರಣ ದಾಖಲಾಗಿದೆ. ಮರ್ಡರ್ ಪ್ರಕರಣ. ಹನೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು. ಆಂಟನಿ ಸ್ವಾಮಿ ಪತ್ನಿ ಲೂರ್ದಾ ಮೇರಿ ದೂರು ಆಧರಿಸಿ ಕೇಸು. ಹನೂರು ವಿಭಾಗದ ಅರಣ್ಯ ಅಧಿಕಾರಿಗಳ ವಿರುದ್ಧ ಕೇಸು ದಾಖಲಾಗಿದೆ. ಮರ್ಡರ್ ಪ್ರಕರಣ. ನಾನ್ ಬೇಲೆಬಲ್ಲು. 6 ತಿಂಗಳು ಬೇಲೆ ಸಿಗೋದಿಲ್ಲ. ಒಂದು ಕಡೆ ಗ್ರಾಮಸ್ಥರ ಪ್ರತಿಭಟನೆ, ಮತ್ತೊಂದು ಕಡೆ ಅಧಿಕಾರಿಗಳ ಸುತ್ತ ಕಾನೂನು ಕುಣಿಕೆ. ಎಫ್ಐಆರ್ ದಾಖಲಾಗಿದೆ. ಇನ್ನು ಮುಂದೆ ವಿಚಾರಣೆ ಕೂಡ ನಡೀತಾವೆ. ಇನ್ನು ಸಾಮಾನ್ಯರಂತೆ ವಿಚಾರಣೆ ಅಲ್ಲ, ಫಾರೆಸ್ಟ್ ಅಧಿಕಾರಿಗಳು ಅವರನ್ನ ವಿಚಾರಣೆಗೆ ಕರೆಯಲಾಗುತ್ತೆ. ಗುಂಡೇಟು ಪ್ರಕರಣ ಸಂಬಂಧ ಒಂದು ಕಡೆ ಎಫ್ಐಆರ್ ದಾಖಲಾಗಿದೆ, ಮತ್ತೊಂದು ಕಡೆ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಇನ್ನೊಂದು ಕಡೆ ಇದು ಸರ್ಕಾರಕ್ಕೆ ತಲೆನೋವಾಯ್ತಾ? ಕುಟುಂಬಸ್ಥರು ಕೇಳ್ತಾ ಇರೋದು, ನಮ್ಮ ಮನೆಯ ಸದಸ್ಯರುಗಳನ್ನು ಅತ್ಯಂತ ಅನ್ಯಾಯಯುತವಾಗಿ ನಿರ್ದಯವಾಗಿ ಕೊಂದು ಹಾಕಲಾಗಿದೆ. ಫಾರೆಸ್ಟ್ ಅಧಿಕಾರಿಗಳು ಯಾವ ಉದ್ದೇಶದಲ್ಲಿ ಕೊಂದ್ರು ಅನ್ನೋದು ತನಿಖೆಯಾಗಬೇಕು. ಜೊತೆಗೆ ತಲಾ ಕುಟುಂಬ, ಮೃತರ ಕುಟುಂಬಕ್ಕೆ ಸುಮಾರು 2 ಕೋಟಿ ರು ಪರಿಹಾರವನ್ನು ಕೊಡಬೇಕು. ಅದಲ್ಲದೆ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿಯನ್ನು ಕೊಡಬೇಕು, ಗೌರ್ಮೆಂಟ್ ಕೆಲಸ. ಇವೆಲ್ಲವನ್ನ ಈಡೇರಿಸುವವರೆಗೂ ಕೂಡ ನಾವು ಪೋಸ್ಟ್ ಮಾರ್ಟಮ್ ಅನುಮತಿ ಕೊಡೋದಿಲ್ಲ. ಮರಣೋತ್ತರ ಪರೀಕ್ಷೆಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ. ನಾವ್ಯಾರೂ ಸಹಕಾರ ಕೊಡೋದಿಲ್ಲ, ಸಹಿ ಕೂಡ ಹಾಕೋದಿಲ್ಲ. ಬೆಳಗಿನ ಬುಲೆಟಿನಲ್ಲಿ ಹೇಳ್ತಾ ಇದ್ವಿ ನಾವು. ತಹಶೀಲ್ದಾರು ಸಂಬಂಧಪಟ್ಟಂಥ ವೈದ್ಯರು ವಾಪಸ್ ಹೋದರು, ಪೋಸ್ಟ್ ಮಾರ್ಟಮ್ ಮಾಡೋದಕ್ಕಂತ ಬಂದಿದ್ರು. ಆದರೆ ಪ್ರತಿಭಟನಾ ನಿರತ ಕುಟುಂಬಸ್ಥರ ಆಗ್ರಹವನ್ನು ಕೇಳಿ ಅಲ್ಲಿಂದ ಹೊರಟು ಹೋದರು ಎನ್ನುವಂಥ ಮಾಹಿತಿ. ಅಹೋರಾತ್ರಿ ನೆನ್ನೆ ರಾತ್ರಿಯಿಂದಲೂ ಕೂಡ ಪ್ರತಿಭಟನೆ ಜಾರಿಯಲ್ಲಿದೆ. ಶಾಗ್ಯ ಹನೂರು ಭಾಗದಲ್ಲಿ ಬರುವಂಥ ಒಂದು ಗ್ರಾಮ ಅನ್ನೋದಕ್ಕಿಂತಲೂ ಒಂದು ಊರು. ಆ ಊರೇ ಸ್ಥಳೀಯರ ಪರವಾಗಿ ನಿಂತ್ಕೊಂಡಿದೆ. ಅರಣ್ಯ ಅಧಿಕಾರಿಗಳು ಮತ್ತು ಊರವರ ನಡುವಿನ ಈ ಸಂಘರ್ಷ ಇದೆಯಲ್ಲ, ಇವತ್ತು ನಿನ್ನೆಯದಲ್ಲ ಅಂತ ಹೇಳ್ತಾರೆ ಊರವರು. ನಮ್ಮ ಊರಿನ ಕಾಡು ಅಂಥೇಳಿ ಅರಣ್ಯಕ್ಕೆ ಹೋದರೆ ವಿನಾಕಾರಣ ನಮ್ಮನ್ನು ಪೀಡನೆ ಮಾಡ್ತಾ ಇದ್ರು ಅಲ್ಲಿನ ಫಾರೆಸ್ಟ್ ಅಧಿಕಾರಿಗಳು. ನಮ್ಮನ್ನು ಒಂದು ತರಹದ ಆಧುನಿಕ ಅಸ್ಪೃಶ್ಯರನ್ನಾಗಿ ಮಾಡಿದ್ರು. ನಮಗೆ ಯಾವುದೇ ತರಹದ ಸಮ್ಮತಿಗಳನ್ನು ಕೊಡ್ತಾ ಇರಲಿಲ್ಲ. ನಮ್ಮೂರಿನ ಕಾಡು ಅನ್ನುವ ಕಾರಣದ ಅಧಿಕಾರವನ್ನು ಕೂಡ ನಾವು ಕಳೆದುಕೊಂಡಿದ್ವಿ. ನಮ್ಮನ್ನು ಒಂದು ತರಹ ಶತ್ರುಗಳಂತೆ ಟ್ರೀಟ್ ಮಾಡ್ತಾ ಇದ್ರು ಅರಣ್ಯ ಅಧಿಕಾರಿಗಳು. ಇವೆಲ್ಲವೂ ಕೂಡ ಊರವರ ಆರೋಪ.
ಇಡೀ ಶಾಗ್ಯವೇ ನಿನ್ನೆ ಶೋಕದ ಸಾಗರದಲ್ಲಿ ಮುಳುಗಿ ಹೋಗಿತ್ತು. ಊರವರನ್ನು ಕಳೆದುಕೊಂಡ ಗ್ರಾಮಸ್ಥರು, ಗಂಡನನ್ನು ಕಳೆದುಕೊಂಡ ಹೆಂಡತಿ ಒಂದು ತರಹದ ತಬ್ಬಲಿ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ.